ನಮ್ಮ ಉತ್ತರ ಕರ್ನಾಟಕದಾಗ ಈ ಒಂದೇ ದೇವಸ್ಥಾನಕ್ಕ ಅಥವಾ ಊರಿಗೆ 4 ಮಹಾದ್ವಾರಗಳದಾವ್ರಿ. ಈ ಸ್ಥಳಕ್ಕ ನಾವ್ ಬಂದವ್ರಿ ಇವತ್ತ. ಅದು ಎಲ್ಲಂದ್ರ ನಮಸ್ಕಾರ ದೇವ್ರ, ನಾ ನಿಮ್ಮ ಮಯೂರ. ನಾ ಇವತ್ತ ನಮ್ಮ ಫ್ರೆಂಡ್ಸ್ ಕರ್ಕೊಂಡ ಬಂದ್ ಬಿಟ್ಟನ್ರಿ ರಾಯಬಾಗ ತಾಲೂಕಿನ ಆಲಕನೂರದಾಗಿರುವ ಶ್ರೀ ಕರಿಸಿದ್ದೇಶ್ವರ ದೇವಸ್ಥಾನಕ್ಕ. ಸ್ವಾಮಿ ಆಲಕನೂರ ಕರಿಸಿದ್ದೇಶ್ವರನೇ ನನ್ನ ಗುರುವೇ. ಈ ದೇವಸ್ಥಾನಕ್ಕ ಸುಮಾರು ವರ್ಷ ಹಳೆಯ ಇತಿಹಾಸ ಐತ್ರಿ. ನಮ್ಮ ಉತ್ತರ ಕರ್ನಾಟಕದಾಗ ಈ ಒಂದೇ ದೇವಸ್ಥಾನಕ್ಕ 4 ಮಹಾದ್ವಾರಗಳದಾವ್ರಿ. ಅದು ಎಲ್ಲಿ ಅಂತ ಹೇಳ್ತಾನೋ ಅಷ್ಟೋ ತನಕ ಫಾಲೋ ಮಾಡ್ಕೋರಿ. ಪೂರ್ವದ ಮಹಾದ್ವಾರ ಹಾರುಗೇರಿ ನಗರದಾಗ ಐತ್ರಿ. ಉತ್ತರದ ಮಹಾದ್ವಾರ ಯಲ್ಪಾರಟ್ಟಿ ಊರಿನ ಸಮೀಪನ ಐತ್ರಿ. ಪಶ್ಚಿಮದ ಮಹಾದ್ವಾರ ಚಿಂಚಲಿಯ ರೈಲು ನಿಲ್ದಾಣದ ಹತ್ಯಕ ಐತ್ರಿ. ಮತ್ತು ದಕ್ಷಿಣದ ಮಹಾದ್ವಾರ ಅಳಗವಾಡಿ ಗ್ರಾಮದ ಹತ್ಯಕ ಐತ್ರಿ. ಈ ಆಲಕನೂರು ಕರಿಸಿದ್ದೇಶ್ವರ ದೇವರ ಮೊದಲ ಹೆಸರು ಭೀಮಪ್ಪ, ತಂದೆ ಭರಮಪ್ಪ ಮತ್ತು ತಾಯಿ ಸುರಮ್ಮ ದೇವಿರಿ. ಮತ್ತ ಇವರ ಸಾಕು ತಾಯಿ ಚಿಂಚಲಿ ಮಾಯಕ್ಕ ದೇವಿರಿ. ಈ ದೇವಸ್ಥಾನದ ಇತಿಹಾಸ ಹೇಳ್ಬೇಕಂದ್ರ ಹಾರುಗಿರಿ ಗೌಡರ ದನಗಳು ಇಲ್ಲಿ ಮೇಯಾಕ್ ಬರ್ತಿದ್ವು ಅಂತ. ಅದರ ಒಳಗಿನ ಆಕಳುಗಳ ಗುತ್ತಿ ಮೇಲೆ ಹಾಲ ಏರ್ತಿದ್ವು ಅಂತಾರಿ. ಇದನ್ನು ಗಮನಿಸಿದ ಹಾರುಗಿರಿ ಗೌಡರ ಪೂಜಾ ಪುರಸ್ಕಾರ ಮಾಡಿ ಗುತ್ತಿ ಹಡ್ಡಿ ತೆಗಿತಾರಂತಾರಿ. ಗುತ್ತಿ ಒಳಗ ಶ್ರೀ ಕರಿಸಿದ್ದೇಶ್ವರ ಇರುವುದನ್ನ ನೋಡ್ತಾರಂತಾರಿ. ಅದನ್ನು ರಾತಾರಾತ್ರಿ ಬಂಡಿ ಒಳಗ ತಮ್ಮೂರಿಗೆ ತಗೊಂಡು ಹೋಗುವಾಗ ಆಲಕನೂರದಾಗ ಆ ಗಾಡಿಯ ಚಕ್ರ ಮುರಿತೈತಂತ. ಅದನ್ನು ಸರಿಪಡಿಸಿಕೊಳ್ಳುತ್ತಾಗ ಬೆಳಕಾಗ್ತತೆ ಅಂತಾರಿ. ಅದನ್ನು ನೋಡಿದ ಅಲ್ಲಿನ ಊರಿನ ಜನರು ನಮ್ಮೂರಿನ ದೇವ್ರ ನೀವ್ಯಾಕ್ ಒಯ್ಯಾತೀರ ಅಂತ ಇಲ್ಲೇ ಇಟ್ಟುಕೊಂಡ ಗುಡಿ ಕಟ್ಟಿ ಪೂಜೆ ಮಾಡ್ತಾರಂತಾರಿ. ಅಂದಿನಿಂದ ಇಂದಿಗೆ ಈ ದೇವಸ್ಥಾನ ಅತಿ ದೊಡ್ಡ ದೇವಸ್ಥಾನ ಆಗ್ಬಿಟ್ಟೈತ್ರಿ. ಆದ್ರೆ ಇನ್ನೂ ತನಕ ಈ ಗುಡಿ ಕಟ್ಟುವುದ ಮುಗುದಿಲ್ಲ ರೀ ದೇವ್ರ. ಈ ಇತಿಹಾಸ ಇನ್ನು ಬಹಳ ದೊಡ್ಡದೈತ್ರಿ. ಅದನ್ನ ನಿಮ್ಗ ಚಿಕ್ಕದಾಗಿ ತಿಳಿಸಿಕೊಟ್ಟಿದ್ದನ್ರಿ ದೇವ್ರ. ಈ ವಿಡಿಯೋ ಇಷ್ಟ ಆದ್ರೆ ನಕ್ಕಿ ಒಂದ್ ಫಾಲೋ ಮಾಡ್ಕೋರಿ ದೇವ್ರ. ಮತ್ತ ಮಸ್ತ್ ಬಗ್ಗೆ ಬೆಸ್ಟ್ ಇತಿಹಾಸ ಹೊಂದಿರುವ ಯಾವ್ದಾದ್ರು ದೇವಸ್ಥಾನ ಇದ್ರೆ ಅದನ್ನ ಕಮೆಂಟ್ ಹಾಕ್ರಿ, ಅಲ್ಲಿಗೆ ಬಂದ ವಿಡಿಯೋ ಮಾಡೋಣ ಅಂತ.